28ಕ್ಕೆ ಕಂಪ್ಲೇಂಟನ್ನು FIRನ ಅರಿಯೋದಕ್ಕಿಂತ ಮುಂಚೆನೇ ಮುಖ್ಯಮಂತ್ರಿಗಳ ಪಾಪ ಈ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ಪಾಪ ಅಷ್ಟೊಂದು ಹರಿಬಿರಿಲಿ ಕಂಪ್ಲೇಂಟ್ ಬರೋದಕ್ಕಿಂತ ಮುಂಚೆನೇ ಈ ಪೆಂಡ್ರೈವ್ ಹೊರದಾಡ್ತು ಅಂತ ಅವ್ರು ಯಾರೋ ಹೇಳಿದ್ರು ಮಹಿಳಾ ಆಯೋಗದವರು ಅಂತೇಳಿ ತೀರ್ಮಾನ ತಗೊಂಡು SIT ರಚನೆ ಹೇಳಿದ್ರು. ಆಮೇಲೆ ಕಂಪ್ಲೇಂಟ್ ಕೊಡಿಸಿದ್ರು ಪಾಪ ಇವ್ರ ಮನೇಲಿ ಕೆಲಸದಲ್ಲಿದ್ದವ್ರಿಗೆ ಇಲ್ಲ. ಇದೆಲ್ಲ SIT ತಗೊಂಡಿದ್ದಾರೆ ತನಿಖೆ ಮಾಡಲಿಕ್ಕೆ. ನಮ್ಮ ಸ್ವಾಗತ ಇದೆ. ಈ SITಯ ತನಿಖೆಗೆ ಪಾಪ ವೈಲ್ ವಿಂಡಲ್ಲಿ ಹೋಗಿದ್ದಾರೆ, ಪಾಪ ಅಲ್ಲೇ ಕೂತಿದ್ದಾರೆ. ಈಗ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಸನದಲ್ಲೇ ಠಿಕಾಣೆ ಹೂಡಿದ್ದಾರೆ. ಭಾಳ ಸಂತೋಷ. ಎಷ್ಟು ಬೇಗ ಇದರ ಸತ್ಯಾಂಶಗಳು ಹೊರಗೆ ತರ್ತಾರೆ ಆ ಅಧಿಕಾರಿಗಳನ್ನೂ ಅಭಿನಂದಿಸೋಣ, ಈ ಸರ್ಕಾರನೂ ಅಭಿನಂದಿಸೋಣ. ಪಾಪ ಅವ್ರಲ್ಲಿರ್ತಕ್ಕಂಥ ಕಾಳಜಿ ಅಭಿನಂದಿಸೋಣ. ಇಲ್ಲಿ ನೀವೇನು ಹೇಳ್ತಾ ಇದ್ದೀರಿ, ಎಷ್ಟು ದಿವಸದವರೆಗೆ ಅಮಾನತ್ತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಇದು SITಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. ಹೇಳಿ ಏನು ಇಷ್ಟೊಂದು ಆ ಥರ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ನಾನು ಮೀಟಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ಅದಕ್ಕೆ ಈಗ ಬರ್ತೀನಿ ನಾನು ಅದಕ್ಕೆ ಬೆಳಿಗ್ಗೆ ನಿಮ್ಗೆ ಹೇಳಿದೆ, ನಾನು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತೀನಿ. ನಾನು ನಮ್ಮ ಸಭೆ ಮುಗಿದ ಮೇಲೆ 1 ಗಂಟೆ ಇಲ್ಲ 2 ಗಂಟೆ ನಿಮ್ಮ ಜೊತೆ ಕೂತ್ಕೊತೀನಿ ಅಂದೆ. ನಾನು ಕದ್ದು ಹೋಗೋವನಲ್ಲ, ಎದುರಿಸೋಣ. ಆಮೇಲೆ ಬರೀ ಎದುರಿಸೋದಲ್ಲ, ಇಲ್ಲಿ ಎದುರಿಸೋಣ ಅಂದರೆ ಯಾರನ್ನೂ ಎದುರಿಸೋದಲ್ಲ. ಇಂಥ ಒಂದು ಘಟನೆಗಳ ಮುಖಾಂತರ ನಮ್ಮ ಕುಟುಂಬದ ವರ್ಚಸ್ಸನ್ನು ಸಂಪೂರ್ಣ ಹಾಳು ಮಾಡಬೇಕು ಅಂತಕ್ಕಂಥದ್ದು ಒಂದು ಹುನ್ನಾರ ಇದೆ. ಇಲ್ಲಿ ಇರ್ತಕ್ಕಂಥದ್ದು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದಲ್ಲ. ಈ ಒಂದು ಪ್ರಕರಣವನ್ನು ಉಪಯೋಗ ಮಾಡಿ ದೇವೇಗೌಡರ ಹೆಸರನ್ನ, ಕುಮಾರಸ್ವಾಮಿ ಹೆಸರನ್ನ ಪದೇ ಪದೇ ಮಾಧ್ಯಮದ ಮುಂದೆ ಯಾರು ತಂದಿದ್ದಾರೆ. ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಸಂಬಂಧ ಏನು ಈ ಪ್ರಕರಣಕ್ಕೂ? ನರೇಂದ್ರ ಮೋದಿಯವ್ರನ್ನ, ಪ್ರಜ್ವಲ್ ರೇವಣ್ಣವ್ರನ್ನ ಟ್ಯಾಗ್ ಮಾಡಿ ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾ ಇದೆಯಲ್ಲ. ಈಗ ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು ಅಂತೇಳಿ. ನರೇಂದ್ರ ಮೋದಿಯವ್ರಿಗೂ ಇದಕ್ಕೂ ಸಂಬಂಧ ಏನು? ಅವ್ರ ಪಾತ್ರ ಏನಿದೆ? ಇದೆಲ್ಲ ಒಂದು ಭಾಗ, ಅದೆಲ್ಲ ಹೇಳೋಣ, ಚರ್ಚೆ ಮಾಡ್ತೀನಿ ನಿಮಗೆ. ಇದು ಅಮಾನತು ಎಷ್ಟು ದಿವಸ ಅಂತಕ್ಕಂಥದ್ದು ಹೇಳಿದ್ದೀರಿ. ಇದು ಇಷ್ಟೇ. ತಪ್ಪಿತಸ್ಥ ಅಂತ ಬಂದಾಗ ಪರ್ಮನೆಂಟ್ ಆಗೇನೆ ಅಮಾನತುಗೊಳಿಸ್ತೀವಿ. ಮುಗಿಸಲಿ, ಆಮೇಲೆ ಎಲ್ಲ ನಾನು 5 ನಿಮಿಷದಲ್ಲಿ ಆಗಲ್ಲ. ಇದು ಬೇಕಾದ್ರೆ ಡೈರೆಕ್ಟ್ ರಿಲೇ ಈಗೇನು ನಡೀತಲ್ಲ, ಯಾವ 21ಕ್ಕೆ ರಿಲೀಸ್ ಆದಮೇಲೆ 23ರಿಂದ ಪರ್ಟಿಕ್ಯುಲರ್ಲಿ ಒಂದು ಚಾನಲ್ನಲ್ಲಿ ಪಾಪ ತುಂಬ ಕನ್ಸರ್ನ್ ಇಟ್ಕೊಂಡಿರ್ತಕ್ಕಂಥ ಆ ಚಾನಲ್ ವ್ಯಕ್ತಿ ಏನು ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ಕೊಂಡು ಪಾಪ ದಿನ ಎಲ್ಲ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ. ನಾನೊಂದು 2 ಗಂಟೆ ಮಾತಾಡೋದು ಜನತೆ ಮುಂದೆ ಇಟ್ಬಿಡಿ, ಜನತೆಯ ತೀರ್ಮಾನಕ್ಕೆ ನಾನು ತಲೆ ಬಾಗ್ತೀನಿ. ಲೈವ್ ಇದೆಯಾ? ಬಹಳ ಸಂತೋಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.